ಅಂದ್ರೆ ಕಲ್ಲು ಗಣಿ ವಿರುದ್ಧ ನಮ್ಮ ಗೆಳೆಯರು ಹೋರಾಟ ರೂಪಿಸಿದ್ದಾರೆ. ಕಲ್ಲು ಗಣಿ ಏನು ಮಾಫಿಯಾ ಇದೆ, ನಿಜವಾಗ್ಲೂ ಕೂಡ ಇದು ಕೂಡ ಒಂದು ದೊಡ್ಡ ಮಾಫಿಯಾನೆ. ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ಕಾರ್ಮಿಕರು ಏನು ಆ ಕಲ್ಲು ಗಣಿಯಲ್ಲಿ ದುಡಿಯುವಂತ ಕಾರ್ಮಿಕರು ಅವರ ಪ್ರಾಣಗಳಿಗೆ ಬೆಲೆನೇ ಇರಲ್ಲ. ಕಾರ್ಮಿಕ ಅಪ್ಪಿ ತಪ್ಪಿ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಆತನ ಪ್ರಾಣ ಕಳೆದು ಹೋಗುತ್ತೆ. ಯಾಕೆಂದ್ರೆ ಕಲ್ಲು ಅನ್ನೋದು ಅಷ್ಟು ಸೂಕ್ಷ್ಮವಾದ ಕೆಲಸ. ಅದನ್ನ ಬಾಂಬಿಟ್ಟು ಮತ್ತೆ ಅಲ್ಲಿ ಭೂಮಿಯಲ್ಲಿ ಸಿಡಿಮದ್ದನ್ನಿಟ್ಟು ಸಿಡಿಸಿದಾಗಂತೂ ಆ ಭಾಗದಲ್ಲಿ ಬೇಕಾದಷ್ಟು ತೊಂದರೆಗಳಾಗ್ತವೆ. ಆ ಸಿಡಿದಾಗ ಎಷ್ಟೋ ಜನ ಕಾರ್ಮಿಕರು ಕೂಡ ಸಾಯ್ತಾರೆ ಸಿಡಿಮದ್ದಿನಿಂದಾಗಿ. ಇದರಿಂದಾಗಿ ಒಂದು ಕಡೆ ಪರಿಸರ ನಾಶ ಆಗುತ್ತೆ, ಆ ಭಾಗದಲ್ಲಿ ಜಲ ಸಂಪೂರ್ಣವಾಗಿ ಬತ್ತಿ ಹೋಗುತ್ತೆ ಅಂತ ನಮ್ಮ ಗೆಳೆಯರು ಈಗಾಗಲೇ ಹೇಳಿದ್ದಾರೆ ಕೂಡ. ಜಲ ಅಲ್ಲಿ ಕುಡಿಯಕ್ ನೀರು ಕೂಡ ಸಿಗದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ನಿಟ್ಟಲ್ಲಿ ಒಂದು ಕಡೆ ಕಾರ್ಮಿಕರ ಪ್ರಾಣಗಳಿಗೆ ಬೆಲೆ ಇಲ್ಲದೆ ಆತನಿಗೆ ಎಲ್ಲೂ ಕೂಡ ನ್ಯಾಯ ಸಿಗಲ್ಲ. ಕಾರ್ಮಿಕರು ಮಾಲೀಕ ಕೊಡುವಂತ ಈಗ ಅವನ ಪ್ರಾಣಕ್ಕೆ ಒಂದು 10,000 20,000 ಕೊಟ್ಟು ಆತನ ಕೊಲೆಯನ್ನ ಮುಚ್ಚಾಕುವಂತ ಸಾಧ್ಯತೆಗಳು 99% ಇವೆ. ಎಲ್ಲೂ ಕೂಡ ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ಕಾರ್ಮಿಕನಿಗೆ ನ್ಯಾಯ ಸಿಗಲ್ಲ. ಕಾನೂನುಗಳು ಕೂಡ ಉಳ್ಳವರ ಪರ ಇದಾವೆ, ಬಡವರು ಬರುವ ಕಾನೂನುಗಳಿಲ್ಲ. ಯಾಕೆಂದ್ರೆ ದಿನಬೆಳಗಾದ್ರೆ ಕೂಲಿ ಮಾಡಿದ್ರೆ ಜೀವನ, ಇಲ್ಲಾಂದ್ರೆ ಇಲ್ಲ. ಅಂತವನು ಕೋರ್ಟ್ಗೆ ಹೋಗಿ ನ್ಯಾಯ ಪಡ್ಕೊಳ್ಳುವಂಥದ್ದು ತುಂಬಾ ಕಡಿಮೆ. ಈ ನಿಟ್ಟಲ್ಲಿ ಏನು ಇವತ್ತು ದೊಡ್ಡ ದೊಡ್ಡ ಕ್ರಷರ್ ಕಂಪನಿಗಳ ವಿರುದ್ಧ ನಮ್ಮ ಗೆಳೆಯರು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಆತ ಹೇಳಿದಂತ ಮಾತುಗಳು ನಮ್ಗೆ ಕೇಳಿದಾಗ ಮುಸ್ಲಿಮ್ಸ್ ಅವರು ಬಕ್ರೀದ್ ಹಬ್ಬದ ದಿವಸ ಆತನ ವಿರುದ್ಧ ಸುಳ್ಳು ಕೇಸು ದಾಖಲಿಸಿ ಜೈಲಿಗೆ ಕಳಿಸಿದಂತ ಘಟನೆಯನ್ನ ನೆನ್ಸ್ಕೊಂಡಾಗ ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿದೆ. ನಿಜವಾಗ್ಲೂ ಕೂಡ ಇಂಥ ದೊಡ್ಡ ಮಾಫಿಯಾ ವಿರುದ್ಧ ಹೋರಾಡಬೇಕಾದ್ರೆ ನಮಗೆ ದೊಡ್ಡ ಶಕ್ತಿನೇ ಬೇಕು. ಆ ಶಕ್ತಿನ ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗೆಳೆಯರು ಕೂಡ ನಾವು ಕ್ರೋಢೀಕರಿಸಿ ಈ ನ್ಯಾಯದ ಪರ ನಾವೆಲ್ಲ ನಿಲ್ತೇವೆ. ಯಾವುದೇ ಆಮಿಷಗಳಿಗೆ, ಯಾವುದೇ ಬೆದರಿಕೆಗಳಿಗೆ ಜಗ್ಗದೆ ನಾವು ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ, ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ, ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಲ್ಲಿ ಡಸ್ಟ್ ಅದೆಲ್ಲ ಮನುಷ್ಯನ ಹೊಟ್ಟೆ ಹೋಗುವುದೇ ಆತರ ಆರೋಗ್ಯ, ಸಾರ್ವಜನಿಕರ ಆರೋಗ್ಯವನ್ನು ಕೂಡ ಕೆಡುತ್ತೆ. ಆಮೇಲೆ ಪರಿಸರದಲ್ಲಿ ಉಂಟಾಗುವಂತ ಈ ಬ್ಲಾಸ್ಟ್ಗಳಿಂದ ಜಲ ಕೂಡ ಕೆಟ್ಟು ಹೋಗುತ್ತೆ, ಜಲ ಇಲ್ಲದಂಗಾಗುತ್ತೆ. ಈ ನಿಟ್ಟಲ್ಲಿ ಇವೆಲ್ಲವನ್ನೂ ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ಕ್ರಮ ತಗೊಂಡಿಲ್ಲ ಅಂದ್ರೆ ಇದರ ಪೂರಕವಾಗಿ ನಾವು ಉಗ್ರ ಹೋರಾಟಗಳನ್ನು ಎಲ್ಲ ಸಂಘಟನೆಗಳ ಜೊತೆ ಕ್ರೋಢೀಕರಿಸಿ ನಾವು ಮಾತನಾಡಿ ಹೋರಾಟ ರೂಪಿಸಬೇಕಾಗುತ್ತೆ. ಏನು ಮಾನ್ವಿ ಚಲೋ ಕಾರ್ಯಕ್ರಮ ನಾವು ಈಗಾಗಲೇ ತಿಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾನ್ವಿ ಚಲೋ ಕಾರ್ಯಕ್ರಮ ನಾವೆಲ್ಲ ಸೇರಿ ಹಮ್ಮಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಭಿನ್ನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎಚ್ಚರಿಕೆಯನ್ನು ಕೊಡ್ತೇನೆ ಸರ್ಕಾರಕ್ಕೆ. ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಏನಂದ್ರೆ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಸರ್, ಒಬ್ಬ ಸಾಮಾನ್ಯ ಭೂ ಮಾಲೀಕನ ಎದುರಾಗೋದೇ ಬಹಳ ಕಷ್ಟ. ಅದು ಗಡಿ ಊರ್ಲ ಒಂಥರ ಮಾಲೀಕರು ಒನ್ ಆಫ್ ದಿ ಕಿಂಗ್ ಅನ್ಕೊಂತಾರ. ಹೌದೌದು. ಆತನ ಸಾವನ್ನ ಮುಚ್ಚಾಕಿ ಅವನಿಗೆ ಏನೋ ಕಾಯಿಲೆ ಇತ್ತು ಸತ್ತೋಗ ಅನ್ನೋತರ ಅದನ್ನ ಎಲ್ಲವನ್ನೂ ಕೂಡ ಇವತ್ತು ಹುಟ್ಟಾಕುವಂತ ಸಾಧ್ಯತೆಗಳು ನಡೀತಾ ಇವೆ ರಾಜಾರೋಷವಾಗಿ. ಆ ನಿಟ್ಟಲ್ಲಿ ಇದಕ್ಕೆ ಒಂದು ಗಟ್ಟಿ ನಿರ್ಧಾರ ತಗೊಂಡು ಇಲ್ಲ ಜನರಿಗೆ ನ್ಯಾಯ ಸಿಗ್ಲೇಬೇಕು, ಸಿಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಈ ರೀತಿಯ ಒಂದು ಗಟ್ಟಿ ನಿರ್ಧಾರಗಳನ್ನು ತಗೊಂಡು ಜನ ಸಂಘಟನೆ ಮಾಡಿ ಹೋರಾಟ ರೂಪಿಸಿದಾಗ ಮಾತ್ರ ಜನರಿಗೆ ನ್ಯಾಯ ಸಿಗುತ್ತೆ. ಆ ನಿಟ್ಟಲ್ಲಿ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೇವೆ, ನ್ಯಾಯ ಕೊಡಿಸುವಂತ ಕೆಲಸ ಮಾಡೇ ಮಾಡ್ತೇವೆ. ಎಷ್ಟೋ ಒತ್ತಡಗಳು, ಗೂಂಡಾಗಿರಿ ಅಥವಾ ದೌರ್ಜನ್ಯಗಳು ಬಂದರೂ ಕೂಡ ಯಾವುದನ್ನು ಲೆಕ್ಕಿಸದೆ ನಾವು ಹೋರಾಟ ಮಾಡೋದಂತೂ ಶತಸಿದ್ಧ ಅಂತ ನಾನು ಈ ಮೂಲಕ ಭೀಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಒಂದು ಕಡೆ ಎಲ್ಲರೂ ನಾವು ತಮ್ಮ ಹತ್ತಿರ ಹೇಳಿದ ದೃಷ್ಟಿ ಎಷ್ಟು ದಿನ ನಾವು ಹೋರಾಟ ಮಾಡುತ್ತಾ ಮುಂದೋಗಿದ್ವಿ. ನಮಗೆಲ್ಲೋ ಒಂದ್ ಕಡೆ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನು ಪರಿಗಣಿಸಿ ಅದು ತಪ್ಪು ಚಿಕ್ಕಿಗೆ ಹಾಕಿದ ನಂತರ ಇವಾಗ SFP ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ತನ್ನ ಮೊದಲ ಹೆಸರಿನಲ್ಲಿ ಕಂಪನಿ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಇಷ್ಟೆಲ್ಲ ಹಿರಿಯರು ನಮ್ಮ ಸಂಘಟನೆಗೆ ಈ ನಮ್ಮ ಹೋರಾಟಕ್ಕೆ ದೂರದ ರೈತರಿನಿಂದ ಬಂದರೂ ಸಹ जिंदाबाद जिंदाबाद
से बोलो, जोर से बोलो, प्यार से बोलो, जोर से बोलो, प्यार से बोलो, जोर से बोलो, जिंदाबाद जिंदाबाद, जिंदाबाद जिंदाबाद, ಹೋರಾಟ 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 ಎಲ್ಲಿಯವರೆಗೆ ಹೋರಾಟ ಸೋಲುವುದಿಲ್ಲ 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 ಸೋತೆ ಇಲ್ಲ 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 ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜಗತ್ತಿಗಾಗಿ ಹೋರಾಟ 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 ಎಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಸೋಲುವುದಿಲ್ಲ ಸೋಲುವುದಿಲ್ಲ ಬಂಧಿಸಿ 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 ಅಕ್ಬರ್ ಪಾಷಾ 420 ಆಕೆ ಅವರಿಗೆ ಬೇಡಿ ಅಕ್ಬರ್ ಪಾಷಾ 420 ಅಕ್ಬರ್ ಪಾಷಾ 420 ಕಾರ್ಪೊರೇಟರ್ ಪಾಷಾ 420 ಕಾರ್ಪೊರೇಟರ್ ಪಾಷಾ 420 ನಿಂತಿದ್ದಾರೆ, ನಮ್ಮ ತಾಯಂದರು ನಿಂತಿದ್ದಾರೆ, ನಮ್ಮ ಅಕ್ಕಂದರು ನಿಂತಿದ್ದಾರೆ. ಈ ಸಂಘಟನೆಗೆ ಏನಾದ್ರೂ ಶಕ್ತಿ ಇದೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್